ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೊನ್ನೆ ನಡೆದಿರ್ತಕ್ಕಂತಹ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ವಿಜ್ಞಾನ ವಿಷಯದ ಭೌತ ವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ನೋಡಿದ್ವಿ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಅದೇ ಪರೀಕ್ಷೆಯ ಮುಂದುವರೆದ ಭಾಗವಾಗಿರ್ತಕ್ಕಂತಹ ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನದ ಮಾದರಿ ಉತ್ತರಗಳನ್ನು ನೋಡೋಣ. ಸೊ ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್. ಸೊ ಆಯ್ಕೆಗಳು: ವಿಭಜನೆಗೊಂಡ ಬೆಳ್ಳಿ ಉಂಟಾಗುತ್ತದೆ, ಅಯಾನುಗಳಾಗಿ ವಿಭಜನೆಗೊಳ್ಳುತ್ತವೆ, ಆಕ್ಸಿಜನ್ನೊಂದಿಗೆ ಸಂಯೋಗಗೊಳ್ಳುತ್ತದೆ, ವಾತಾವರಣದ ತೇವಾಂಶದೊಂದಿಗೆ ವರ್ತಿಸುತ್ತದೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ: A+ ಬಿಯ ಲವಣ ದ್ರಾವಣ ಗಿವ್ಸ್ ಎ ಲವಣ ದ್ರಾವಣ ಪ್ಲಸ್ ಬಿ. ಈ ಪದ ಸಮೀಕರಣದಲ್ಲಿ ಎ ಮತ್ತು ಬಿ ಲೋಹಗಳಾಗಿವೆ. ಈ ಲೋಹಗಳು ಕ್ರಮವಾಗಿ ಎನ್ನುವಂಥ ಪ್ರಶ್ನೆ ಇದೆ. ಆಯ್ಕೆಗಳು: ತಾಮ್ರ ಮತ್ತು ಸೋಡಿಯಂ, ಸೀಸ ಮತ್ತು ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸತು. ಸೊ ಸರಿಯಾದ ಆಯ್ಕೆ ಮ್ಯಾಗ್ನೀಷಿಯಂ ಮತ್ತು ಸತು. ಮುಂದಿನ ಪ್ರಶ್ನೆ: ಎಕ್ಸ್ ಎಂಬ ತಿಳಿಯ ದ್ರಾವಣದ ಮೂಲಕ CO2 ಅನಿಲವನ್ನು ಹಾಯಿಸಿದಾಗ ಈ ದ್ರಾವಣವು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ. CO2 ಪೂರೈಕೆಯನ್ನು ಮುಂದುವರಿಸಿದಾಗ ಹಾಲಿನ ಬಣ್ಣದ ಈ ದ್ರಾವಣವು Y ದ್ರಾವಣದ ಉಂಟಾಗುವಿಕೆಯಿಂದ ತಿಳಿಯಾಗುತ್ತದೆ. X ಮತ್ತು Yಗಳು. ಆಯ್ಕೆಗಳು: ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್, ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್. ಸೊ ಇಲ್ಲಿ ಸರಿಯಾದ ಆಯ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ಗಳು. ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆ. ಅಮಾಲ್ಗಮ್ ಎಂದರೇನು? ಪಾದರಸವನ್ನು ಘಟಕವಾಗಿ ಹೊಂದಿರುವಂತಹ ಮಿಶ್ರಲೋಹವನ್ನು ಅಮಾಲ್ಗಮ್ ಎನ್ನುವರು. ಇನ್ನು ಮುಂದಿನ ಪ್ರಶ್ನೆ: ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನು ಹೆಸರಿಸಿ. ಸೊ ಉತ್ತರ ಮೀಥೇನ್. ಮುಂದಿನ ಪ್ರಶ್ನೆ: ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಈ ಕೆಳಗಿನ ತಪ್ಪಾದ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸವನ್ನು ಸರಿಪಡಿಸಿ ಬರೆಯಿರಿ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಒಂದು ಚುಕ್ಕಿ ವಿನ್ಯಾಸ ನೀಡಲಾಗಿದೆ. ಇದು ತಪ್ಪಾಗಿರ್ತಕ್ಕಂಥ ಚುಕ್ಕಿ ವಿನ್ಯಾಸವಾಗಿದ್ದು ಇದನ್ನು ಸರಿಪಡಿಸಿ ಬರೆಯಿರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಇಲ್ಲಿ ಕಾರ್ಬನ್ ಮಧ್ಯೆ ಏಕಬಂಧ ಇದೆ, ಇಲ್ಲಿ ಕಾರ್ಬನ್ ಮಧ್ಯೆ ದ್ವಿಬಂಧವನ್ನು ಬರೆದ್ರೆ ಇದು ಸರಿಯಾದ ಉತ್ತರ ಆಗುತ್ತೆ. ಇದು ಈಥೀನ್ನ ಚುಕ್ಕಿ ವಿನ್ಯಾಸ. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಬಳಸುವ ಉಪಕರಣದ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಮುಂದಿನ ಪ್ರಶ್ನೆ: C2H4 ಗಿವ್ಸ್ ಡ್ಯಾಶ್. ಮೇಲೆ ನಿಕ್ಕಲ್ ಕ್ರಿಯಾವರ್ಧಕ, ಕೆಳಗಡೆ H2 ಅಂತ ಇದೆ. ಈ ಸಮೀಕರಣವನ್ನು ಪೂರ್ಣಗೊಳಿಸಿ ಹಾಗೂ ಈ ರಾಸಾಯನಿಕ ಕ್ರಿಯೆಯನ್ನು ಹೆಸರಿಸಿ. ಈ ಕ್ರಿಯೆಯ ಒಂದು ಉಪಯೋಗವನ್ನು ತಿಳಿಸಿ ಅನ್ನುವಂಥದ್ದು. ಇಲ್ಲಿ C2H4 ನಿಕ್ಕಲ್ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ C2H6 ಅನ್ನುವಂತಹ ಒಂದು ಉತ್ಪನ್ನ ದೊರೆಯುತ್ತದೆ. ಇಲ್ಲಿ ಇದು ಸಂಕಲನ ಕ್ರಿಯೆಯಾಗಿದೆ, ಅಥವಾ ಇದನ್ನು ಹೈಡ್ರೋಜನೀಕರಣ ಕ್ರಿಯೆ ಅಂತಲೂ ಕರಿತೀವಿ. ಸಸ್ಯಜನ್ಯ ಎಣ್ಣೆಗಳನ್ನು ಘನಕೊಬ್ಬುಗಳಾಗಿ ಪರಿವರ್ತಿಸತಕ್ಕಂತಹ ವಿಧಾನದ ಕ್ರಿಯೆ ಇದಾಗಿದೆ. ಮುಂದಿನ ಪ್ರಶ್ನೆ: ಅತಿ ಹೆಚ್ಚು ತೇವಾಂಶವಿರುವ ವಾತಾವರಣದಲ್ಲಿ ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಶುಷ್ಕ ಅನಿಲವನ್ನು ಉಂಟು ಮಾಡುವುದು. ಯಾವ ಶುಷ್ಕ ಲಿಟ್ಮಸ್ ಕಾಗದವನ್ನು ಈ ಅನಿಲದ ಸಂಪರ್ಕಕ್ಕೆ ತಂದಾಗ ಬಣ್ಣ ಬದಲಾಗುತ್ತದೆ, ಏಕೆ ಅನ್ನುವಂಥ ಪ್ರಶ್ನೆ. ಯಾವುದೇ ಲಿಟ್ಮಸ್ ಕಾಗದವು ತನ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ, ಏಕೆಂದರೆ ಆಮ್ಲಗಳು ಜಲೀಯ ದ್ರಾವಣದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ: ಜೇನುನೊಣ ಕುಟುಕಿದ ಜಾಗಕ್ಕೆ ಸಾಮಾನ್ಯವಾಗಿ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ ಅನ್ನುವಂಥದ್ದು. ಜೇನುನೊಣ ಕುಟುಕಿದಾಗ ಬಿಡುಗಡೆಯಾಗುವಂತಹ ಮಿಥುನೈಕ್ ಆಮ್ಲವು ಉರಿಯನ್ನು ಉಂಟು ಮಾಡುತ್ತದೆ. ಅಡುಗೆ ಸೋಡಾದ ದ್ರಾವಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಮಿಥುನೈಕ್ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ, ಇದರಿಂದ ಉರಿ ಶಮನವಾಗುತ್ತದೆ. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟತಕ್ಕಂಥ ಯಾವುದಾದ್ರೂ 2 ವಿಧಾನಗಳನ್ನು ಬರೆಯಿರಿ. ಎಣ್ಣೆ ಅಥವಾ ಕೊಬ್ಬಿನಿಂದ ತಯಾರಿಸಿದ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿ ಕಮಟ ವಾಸನೆ ಉಂಟು ಮಾಡುತ್ತವೆ. ಇದನ್ನು ತಡೆಗಟ್ಟತಕ್ಕಂಥ ವಿಧಾನಗಳು: ಚಿಪ್ಸ್ ಪೊಟಣಗಳಲ್ಲಿ ನೈಟ್ರೋಜನನ್ನು ಸೇರಿಸುವುದು, ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು, ಗಾಳಿಯಾಡದ ಡಬ್ಬಗಳಲ್ಲಿ ವಸ್ತುಗಳನ್ನು ಕರೆದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡುವುದು. ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಈ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ ಇದೆ. ಮ್ಯಾಗ್ನೀಷಿಯಂ ಪರಮಾಣು ತನ್ನ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಮತ್ತು ಕ್ಲೋರಿನ್ 7 ಎಲೆಕ್ಟ್ರಾನ್ ಹೊಂದಿರುತ್ತದೆ. ಅಷ್ಟಕ ವಿನ್ಯಾಸವನ್ನು ಪಡೆಯಲು ಮ್ಯಾಗ್ನೀಷಿಯಂ 2 ಎಲೆಕ್ಟ್ರಾನ್ಗಳನ್ನು 2 ಕ್ಲೋರಿನ್ ಪರಮಾಣುಗಳಿಗೆ ವರ್ಗಾಯಿಸುತ್ತದೆ. ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡ ಮ್ಯಾಗ್ನೀಷಿಯಂ ಧನ ಆವೇಶವನ್ನು ಮತ್ತು ಎಲೆಕ್ಟ್ರಾನ್ ಪಡೆದುಕೊಂಡಿರತಕ್ಕಂಥ ಕ್ಲೋರಿನ್
ಋಣಾವೇಶವನ್ನು ಪಡೆಯುತ್ತದೆ. ಮ್ಯಾಗ್ನೀಷಿಯಂ ಮತ್ತು ಕ್ಲೋರೈಡ್ಗಳ ನಡುವೆ ಪ್ರಬಲ ವಿದ್ಯುತ್ ಆಕರ್ಷಣ ಬಲದಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅನ್ನು ಉಂಟಾಗುತ್ತದೆ. ಸೊ ಈ ರೀತಿಯಾಗಿ ನಾವು ಚುಕ್ಕಿ ವಿನ್ಯಾಸವನ್ನು ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಹುರಿಯುವಿಕೆ ಮತ್ತು ಕಾಸುವಿಕೆಗಳಿಗಿರುವ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಹುರಿಯುವಿಕೆ ಅನ್ನುವಂಥದ್ದು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಕಾಸುವಂತಹ ಒಂದು ವಿಧಾನ. ಇದು ಕಾಸುವಿಕೆ ಅನ್ನುವಂಥದ್ದು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವಂತಹ ವಿಧಾನ. ಹುರಿಯುವಿಕೆ ಸಾಮಾನ್ಯವಾಗಿ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಕ್ರಿಯೆಯಾಗಿದೆ. ಕಾಸುವಿಕೆ ವಿಧಾನ ಕಾರ್ಬನೇಟ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸುವಂತಹ ವಿಧಾನವಾಗಿದೆ. ಸೋಡಿಯಂ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರುತ್ತಾರೆ ಏಕೆ ಅನ್ನುವಂಥದ್ದು. ಸೋಡಿಯಂ ಲೋಹವು ಗಾಳಿ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ, ಆದ್ದರಿಂದ ಇದನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ಸಾರಯುಕ್ತ ಸಲ್ಫರಿಕ್ ಆಮ್ಲ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರ ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಚಿತ್ರವನ್ನು ತೆಗೆದು ಕೆಳಗಿನ ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 4 ಅಂಕದ ಒಂದು ಪ್ರಶ್ನೆ. ಬ್ಯೂಟೇನಿನ 2 ರಚನಾ ಸಮಂಗಿಗಳ ರಚನೆಯನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ 2 ರಚನಾ ಸಮಂಗಿಗಳು ಎನ್ ಬ್ಯೂಟೇನ್ ಮತ್ತು ಐಸೋರ್ ಬ್ಯೂಟೇನ್ ಅಂತಕ್ಕಂಥಗಳು. ಇವುಗಳನ್ನು ನಾವು ನಮ್ಮ ವಿಜ್ಞಾನ ಪಾಸಿಂಗ್ ಸರಣಿಯ ಅಂಶಗಳಲ್ಲಿ ವ್ಯಕ್ತಪಡಿಸಿದ್ದೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಇರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. ಪ್ರೊಪೆನಾಲ್ ಮತ್ತು ಪೆಂಟೆನಾಲ್. ಸೊ ಪ್ರೊಪೆನಾಲ್ ಅಂತಕ್ಕಂಥದ್ದು ಆಲ್ಡಿಹೈಡ್ ಗ್ರೂಪ್ ಆದರೆ ಪೆಂಟೆನಾಲ್ ಅಂತಕ್ಕಂಥದ್ದು ಆಲ್ಕೋಹಾಲ್ ಗ್ರೂಪ್ ಆಗಿದೆ. ಇನ್ನು ಅದರ ಜೊತೆಗೆ ಅಥವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಇದನ್ನು ಸಹ ನಮ್ಮ ಪಾಸಿಂಗ್ ಸರಣಿಯಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಪ್ರಶ್ನೆಯನ್ನು. ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಶ್ರಲ್ಗಳಂತಕ್ಕಂಥ ರಚನೆಯನ್ನು ಉಂಟು ಮಾಡುತ್ತವೆ. ಹೈಡ್ರೋಕಾರ್ಬನ್ ತುದಿ ಜಿಡ್ಡಿಗೆ ಅಂಟಿಕೊಂಡಿರುತ್ತದೆ. ಅಯಾನಿಕ್ ತುದಿ ಹೊರಮುಖವಾಗಿ ನೀರಿಗೆ ಆಕರ್ಷಿಸಲ್ಪಡುತ್ತದೆ. ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತದೆ. ಅದಕ್ಕೆ ನೀರಿನಿಂದ ತೊಳೆದಾಗ ಮಿಸಲ್ಗಳು ಜಿಡ್ಡಿನೊಂದಿಗೆ ಹೊರಬರುವುದರಿಂದ ಬಟ್ಟೆ ಸ್ವಚ್ಛವಾಗುತ್ತದೆ. ಇನ್ನೊಂದು ಪ್ರಶ್ನೆ, ಕಾರ್ಬನ್ ಪರಮಾಣು C4- ಅಯಾನ್ ಮತ್ತು C4 ಅಥವಾ C4+ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಅನ್ನುವಂಥದ್ದು. ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡರೆ ಕೇಂದ್ರದಲ್ಲಿರ್ತಕ್ಕಂಥ 6 ಪ್ರೋಟಾನ್ಗಳಿಂದ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಕಾರ್ಬನ್ C4- ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ. ಇನ್ನು ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ತೆಗೆದು ಹಾಕಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ C4+ ಅಯಾನ್ ಉಂಟಾಗಲು ಸಹ ಸಾಧ್ಯ ಇಲ್ಲ. ಮುಂದಿನ ವಿಭಾಗ ಜೀವವಿಜ್ಞಾನ ವಿಭಾಗ, ಬಹು ಆಯ್ಕೆಯ ಪ್ರಶ್ನೆಗಳು. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ರಚನೆಯ ಸಹಾಯದಿಂದ ಪಡೆಯುತ್ತದೆ. ಸೊ ಇಲ್ಲಿ ಉತ್ತರವನ್ನು ನೋಡೋಣ. ಉತ್ತರ ಜರಾಯು. ಮೆಂಡೆಲ್ರವರ ಪರಕೀಯ ಪರಾಗಸ್ಪರ್ಶವನ್ನು ನಡೆಸಿದ ತಳಿ ಪೀಳಿಗೆ. ಸೊ ಇಲ್ಲಿ ಸರಿಯಾದ ಉತ್ತರ ಪೋಷಕ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ತಕ್ಷಣವೇ ಓಡುತ್ತಾನೆ. ನಂತರ ಅವನ ಕಾಲಿನ ಸ್ನಾಯುಗಳಲ್ಲಿ ಸೆಳೆತ ಅನುಭವಿಸುತ್ತಾನೆ, ಏಕೆಂದರೆ ಸ್ನಾಯುಗಳಲ್ಲಿ ಅನ್ನುವಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಒಂದು ಅಂಕದ ಪ್ರಶ್ನೆಗಳು. ದ್ವಿತೀಯ ಸಂಶ್ಲೇಷಣೆ ಎಂದರೇನು? ಸಸ್ಯಗಳು ಸೂರ್ಯನ ಬೆಳಕು, ಪತ್ರಹರಿತು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಆಹಾರ ತಯಾರಿಸುವಂತಹ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಒಬ್ಬ ವಿಜ್ಞಾನಿಯು ಪ್ಲನರಿಯಾವನ್ನು ಚಿತ್ರದಲ್ಲಿ ತೋರಿಸುವಂತೆ 3 ಭಾಗಗಳಿಗೆ ಕತ್ತರಿಸಿದ್ದಾನೆ. ಪುನರುತ್ಪಾದನೆಯ ನಂತರ ಇಲ್ಲಿ ಎಷ್ಟು ಪ್ಲನರಿಯ ಉಳಿಯುತ್ತವೆ ಅನ್ನುವಂಥದ್ದು. ಚಿತ್ರದಲ್ಲಿ ತೋರಿಸಿದಷ್ಟೇ ಕತ್ತರಿಸಿದಾಗ 3 ತಲೆಗಳಿರುವ ಒಂದೇ ಪ್ಲನರಿಯ ಉಳಿಯುತ್ತದೆ ಅನ್ನುವಂಥದ್ದು. ಪೂರ್ಣವಾಗಿ 3 ಭಾಗಗಳಾಗಿ ಕತ್ತರಿಸಿದರೆ ಮಾತ್ರ 3 ಸ್ವತಂತ್ರ ಪ್ಲನರಿಗಳು ರೂಪುಗೊಳ್ಳುತ್ತವೆ. ಸಸ್ಯಗಳಲ್ಲಿ ಬಾಷ್ಪವಿಸರ್ಜನೆಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು. ಸಸ್ಯಗಳ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಮತ್ತು ನೀರಿನ ಸಾಗಾಣಿಕೆಗೆ ಅಗತ್ಯ ಚೋಷಣಾ ಒದಗಿಸುವುದು. ಮುಂದಿನ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. ಲಾಲಾರಸದಲ್ಲಿರುವ ಕಿಣ್ವವನ್ನು ಹೆಸರಿಸಿ, ಇದರ ಕಾರ್ಯವನ್ನು ಬರೆಯಿರಿ. ಲಾಲಾರಸದಲ್ಲಿರುವ ಕಿಣ್ವ ಅಮೈಲೇಸ್ ಕಿಣ್ವ. ಇದರ ಕಾರ್ಯ ಸಂಕೀರ್ಣ ಪೃಷ್ಠವನ್ನು ಸರಳ ಸಕ್ಕರೆಯನ್ನಾಗಿ ಪರಿವರ್ತಿಸುವುದು. ಮುಂದಿನ ಪ್ರಶ್ನೆ, ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಯಾವುವು ಅನ್ನುವಂಥದ್ದು. ಸಿ ಆಕಾರದ ಮೃದ್ವಸ್ಥಿಯಿಂದಾದ ರಚನೆಗಳು. ಇನ್ನು ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ಯುಕ್ತ ರಾಸಾಯನಿಕ ಯೂರಿಯಾ ಅಥವಾ ಯೂರಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಗುರುತ್ವಾನುವರ್ತನೆ ಎಂದರೇನು? ಧನ ಗುರುತ್ವಾನುವರ್ತನೆ ಸೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ. ಭೂಮಿಯ ಗುರುತ್ವದ ಬಲದ ಕಡೆಗೆ ಸಸ್ಯದ ಅನುವರ್ತನಾಚರಣೆಯನ್ನು ಗುರುತ್ವಾನುವರ್ತನೆ ಅಂತ ಕರಿತೀವಿ. ಧನ ಗುರುತ್ವಾನುವನ್ನು ತೋರಿಸ್ತಕ್ಕಂತಹ ಸಸ್ಯದ ಭಾಗ ಬೇರುಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. ಆಹಾರ ಸರಪಳಿ ಮತ್ತು ಜೈವಿಕ ಸಂವರ್ಧನೆಗಳನ್ನು ವ್ಯಾಖ್ಯಾನಿಸಿ. ಆಹಾರಕ್ಕಾಗಿ ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವನ್ನು ಆಹಾರ ಸರಪಳಿ ಎನ್ನುವರು. ಜೈವಿಕ ಸಂವರ್ಧನೆ ಅಂತಂದರೆ ಕೆಲವು ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಮುಂದಿನ ಪೋಷಣ ಸ್ತರಕ್ಕೆ ಸಾಗಿದಂತೆ ಅವುಗಳ ಸಾಂದ್ರತೆ ಹೆಚ್ಚಾಗುತ್ತದೆ. ಇನ್ನು ವಾತಾವರಣದಲ್ಲಿ ಓಝೋನ್ ಪದರದ ಕಾರ್ಯವನ್ನು ತಿಳಿಸಿ. ಓಝೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ.
ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಸಂಕುಲನವನ್ನು ರಕ್ಷಿಸುತ್ತದೆ. ಓಜೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕ ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC. ಒಂದು ಮಗುವಿನ ಲಿಂಗ ನಿರ್ಧರಣೆಯಲ್ಲಿ ತಂದೆ ಅಥವಾ ತಾಯಿಯ ವರ್ಣತಂತುಗಳ ಪಾತ್ರವನ್ನು ವಿವರಿಸಿ. ತಾಯಿಯಲ್ಲಿ 2 ಸಮರೂಪಿಯಾದ ವರ್ಣತಂತುಗಳಿದ್ದು ಅವುಗಳನ್ನು XX ಅಂತ ಕರಿತೀವಿ. ತಂದೆಯಲ್ಲಿ ಇವು ಭಿನ್ನವಾಗಿದ್ದು ದೊಡ್ಡ ಗಾತ್ರದ ಒಂದು X ಮತ್ತು ಚಿಕ್ಕ ಗಾತ್ರದ ಒಂದು Y ಇರ್ತಕ್ಕಂಥ ವರ್ಣತಂತುಗಳಿರ್ತವೆ. ಮಗು ಹೆಣ್ಣಿರಲಿ ಅಥವಾ ಗಂಡಿರಲಿ ತಾಯಿಯಿಂದ X ವರ್ಣತಂತುವನ್ನು ಪಡೆದಿರುತ್ತದೆ. ತಂದೆಯಿಂದ X ವರ್ಣತಂತು ಪಡೆದಾಗ ಅದು ಹೆಣ್ಣು ಮಗುವಾಗುತ್ತದೆ. Y ವರ್ಣತಂತುವನ್ನು ಪಡೆದಿರತಕ್ಕಂಥ ಮಗು ಗಂಡು ಮಗುವಾಗುತ್ತದೆ. ಇನ್ನು ಶುದ್ಧ ಎತ್ತರ ಬಟಾಣಿ ಸಸ್ಯದೊಂದಿಗೆ ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಸಂಕಲನಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವಂತಹ ಫಲಿತಾಂಶವನ್ನು ಚಕ್ರಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳ ವ್ಯಕ್ತರೂಪ ಮತ್ತು ಜೀವನ ಅನುಪಾತವನ್ನು ಬರೆಯಿರಿ ಅನ್ನುವಂಥದ್ದು. F1 ಪೀಳಿಗೆಯಲ್ಲಿನ ಸಸ್ಯಗಳೆಲ್ಲವೂ ಎತ್ತರವಾಗಿರುತ್ತದೆ. ಇವು ಉಂಟು ಮಾಡುವ ಲಿಂಗಾಣುಗಳು T ಮತ್ತು T. ಚಕ್ಕರ್ ಬೋರ್ಡನ್ನು ನಾವು ನೋಡಿದಾಗ ಈ ರೀತಿ ಚಕ್ಕರ್ ಬೋರ್ಡನ್ನು ಹಾಕಿ ಉತ್ತರವನ್ನು ಬರೆಯಬೇಕಾಗುತ್ತೆ. ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1. ಮುಂದಿನ ಪ್ರಶ್ನೆ, ಆತಂಕದ ಸಮಯದಲ್ಲಿ ಹೃದಯದ ಬಡಿತ ವೇಗವಾಗುವುದು. ಈ ಪರಿಸ್ಥಿತಿಯ ನಿದರ್ಶನ ಮದೆಯು ಹೇಗೆ ಸಿದ್ಧವಾಗುವುದು ವಿವರಿಸಿ ಅನ್ನುವಂಥದ್ದು. ಇಂತಹ ಸಮಯದಲ್ಲಿ ಅಡ್ರಿನಲಿನ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನನ್ನು ಸ್ರವಿಸುತ್ತದೆ. ಈ ಹಾರ್ಮೋನ್ ಹೃದಯದ ಬಡಿತ, ಉಸಿರಾಟದ ವೇಗ ಹೆಚ್ಚಿಸುತ್ತದೆ. ದೇಹಕ್ಕೆ ಗರಿಷ್ಠ ಪ್ರಮಾಣದ ಆಕ್ಸಿಜನ್ ಪೂರೈಕೆ ಆಗುವುದರಿಂದ ಹೆಚ್ಚು ಶಕ್ತಿ ಉತ್ಪತ್ತಿ ಆಗುತ್ತದೆ. ಇದರಿಂದ ಪರಿಸ್ಥಿತಿಯನ್ನು ಎದುರಿಸಲು ಸಹಾಯವಾಗುತ್ತದೆ. ಆಹಾರದ ರುಚಿಯನ್ನು ಅನುಭವಿಸುವುದು ಮತ್ತು ಆಹಾರದ ರುಚಿಯ ಜ್ಞಾನದಿಂದ ತನ್ನಷ್ಟಕ್ಕೆ ತಾನೇ ಬಾಯಲ್ಲಿ ನೀರುವುದು ಇವೆರಡೂ ಒಂದೇ ರೀತಿಯ ಪ್ರತಿಕ್ರಿಯೆಗಳಾಗಿವೆಯೇ ಸಮರ್ಥಿಸಿ ಅನ್ನುವಂಥದ್ದು. ಎರಡೂ ಪ್ರತಿಕ್ರಿಯೆಗಳು ಪರಸ್ಪರ ಭಿನ್ನವಾಗಿವೆ. ಆಹಾರದ ರುಚಿಯನ್ನು ಅನುಭವಿಸುವುದು ಐಚ್ಛಿಕ ಕ್ರಿಯೆಯಾಗಿದ್ದು ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಅದೇ ರೀತಿ ಆಹಾರದ ರುಚಿಯ ಜ್ಞಾಪಕದಿಂದ ತನ್ನಷ್ಟಕ್ಕೆ ತಾನೇ ಬಾಯಲ್ಲಿ ನೀರುವುದು ಅನೈಚ್ಛಿಕ ಕ್ರಿಯೆಯಾಗಿದ್ದು ಹಿಮ್ಮೆದುಳಿನ ಮೆಡುಲದಿಂದ ಇದು ನಿಯಂತ್ರಿಸಲ್ಪಡುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ಹೃದಯದ ನಿಷೇಧ ನೋಟದ ರಚನೆಯನ್ನು ತೋರಿಸುವ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಈ ರೀತಿ ನಾವು ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಬೇಕಾಗತ್ತೆ. ಇನ್ನು ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ 5 ಅಂಕದ ಒಂದು ಪ್ರಶ್ನೆ. 38ರಲ್ಲಿ ಈ ಪ್ರಶ್ನೆ, ಮಾನವ ಪುರುಷ ಸಂತಾನೋತ್ಪತ್ತಿಯಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು? ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗುತ್ತದೆ? ವೀರ್ಯನಾಳವು ವೀರ್ಯಾಣುಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತದೆ. ಪ್ರೋಸ್ಟೇಟ್ ಗ್ರಂಥಿಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ಇನ್ನು ಮಾನವನು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಕಾಂಡೋಮ್ಗಳನ್ನು ಧರಿಸುವುದು, ವಂಕಿ ಅಥವಾ ಕಾಪರ್ಟಿಗಳಂತಹ ಸಾಧನಗಳನ್ನು ಅಳವಡಿಸುವುದು, ಮಾತ್ರೆಗಳನ್ನು ಸೇವಿಸುವುದು, ಶಸ್ತ್ರಚಿಕಿತ್ಸೆಯ ಮೂಲಕ ಗರ್ಭನಿರೋಧವನ್ನು ಅನುಸರಿಸುವುದು. ಅಥವಾ ಅನ್ನುವಂಥ ಇನ್ನೊಂದು ಪ್ರಶ್ನೆ ಇದೆ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸವೇನು? ನಿಶೇಚನ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಸ್ವಕೀಯ ಪರಾಗಸ್ಪರ್ಶ ಒಂದು ಹೂವಿನ ಪರಾಗರೇಣುಗಳು ಅದೇ ಹೂವಿನ ಅಥವಾ ಅದೇ ಸಸ್ಯದ ಇನ್ನೊಂದು ಹೂವಿನ ಶಲಾಖೆಗೆ ವರ್ಗಾವಣೆಗೊಳ್ಳುವ ಕ್ರಿಯೆ. ಪರಕೀಯ ಪರಾಗಸ್ಪರ್ಶ ಅಂದರೆ ಒಂದು ಹೂವಿನ ಪರಾಗರೇಣುಗಳು ಅದೇ ತಳಿಯ ಬೇರೊಂದು ಸಸ್ಯದ ಹೂವಿನ ಶಲಾಖೆಗೆ ವರ್ಗಾವಣೆ ಆಗುವಂಥ ಕ್ರಿಯೆ. ಪೋಷಕ ಸಸ್ಯ ಒಂದೇ ಆಗಿರುವುದರಿಂದ ಸಂತತಿಗಳಲ್ಲಿ ಭಿನ್ನತೆಯ ಪ್ರಮಾಣ ಕಡಿಮೆ. ಸ್ವಕೀಯ ಪರಾಗಸ್ಪರ್ಶದಲ್ಲಿ. ಪರಕೀಯ ಪರಾಗಸ್ಪರ್ಶದಲ್ಲಿ 2 ಪೋಷಕ ಸಸ್ಯಗಳೇ ಇರುವುದರಿಂದ ಸಂತತಿಗಳಲ್ಲಿ ಹೆಚ್ಚು ಭಿನ್ನತೆಗಳು ಕಂಡುಬರುತ್ತವೆ. ನಿಷೇಚನದ ನಂತರ ಹೂವಿನಲ್ಲಿ ಅಂಡಾಣುಗಳು ಬೀಜವಾಗಿ ಮತ್ತು ಅಂಡಾಣು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಇತರ ರಚನೆಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಇನ್ನು ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಬೀಜರಹಿತ ಸಸ್ಯಗಳನ್ನು ಈ ವಿಧಾನದಿಂದ ಬೆಳೆಯಲಾಗುತ್ತದೆ. ಈ ವಿಧಾನದಿಂದ ಬೆಳೆದ ಸಸ್ಯಗಳು ಶೀಘ್ರವಾಗಿ ಹೂವು ಮತ್ತು ಹಣ್ಣು ನೀಡುತ್ತವೆ. ಈ ವಿಧಾನದಿಂದ ಬೆಳೆದ ಸಸ್ಯಗಳು ಅನುವಂಶೀಯವಾಗಿ ಮಾತ್ರ ಸಸ್ಯಗಳನ್ನು ಹೋಲುತ್ತವೆ. ಈ ವಿಧಾನದಿಂದ ರೋಗಮುಕ್ತ ಮತ್ತು ಹೆಚ್ಚು ಇಳುವರಿ ನೀಡುವಂಥ ಸಸ್ಯಗಳನ್ನು ಪಡೆಯಲಾಗುತ್ತದೆ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು 2ನೇ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ವಿಜ್ಞಾನ ವಿಷಯದ ರಸಾಯನಶಾಸ್ತ್ರ ವಿಭಾಗ ಮತ್ತು ಜೀವ ವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ನಾವು ನೋಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.